ಹಾಗಲಕಾಯಿ ತವಾ ಫ್ರೈ ಮಾಡಲು ಮೊದಲಿಗೆ ಹಾಗಲಕಾಯನ್ನು ಈ ಥರ ತೆಗೆದುಬಿಡಬೇಕು. ಮಿಡ್ಲ್ ಈ ಥರ ಕಟ್ ಮಾಡ್ಕೋಬೇಕು. ಹುಳ ಏನಾದರೂ ಇದ್ದರೆ ತೆಗೆದುಬಿಡಬೇಕು. ಹಣ್ಣಾಗಿರೋದು ಈ ಥರ ಇತ್ತು ಅಂತಂದರೆ ಇದನ್ನು ತೆಗೆದುಬಿಡಬೇಕು, ಅಷ್ಟು ಟೇಸ್ಟ್ ಕೊಡಲ್ಲ. ಇವಾಗ ಈ ಥರ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ನಂತರ ಒಂದು ದೊಡ್ಡ ಪ್ಯಾನ್ಗೆ ಹಾಕ್ಬಿಟ್ಟು ಅದ್ರ ತುಂಬ ನೀರು ಹಾಕಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ, ಹುಣಸೆಹಣ್ಣಿನ ಎಲೆ, ಚೂರು ಉಪ್ಪು, ಬೇಕಾದರೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ಜೋರು ಉರಿಗೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಇವಾಗ ಕುದಿಯಲು ಬಿಡ್ತಾಯಿದ್ದೀನಿ. ಇದಕ್ಕೆ ಮಸಾಲ ಬಂದುಬಿಟ್ಟು ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡೆ, ಇದನ್ನು ಫಸ್ಟು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ, ಉಪ್ಪು, ಜೀರಿಗೆ ಎಲ್ಲವುದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದು ಪೇಸ್ಟ್ ಥರ ಹಾಕಬೇಕು. ಸ್ವಲ್ಪ ಕೆಳಗೆ ಮೇಲೆ ಕಲಿಸ್ಕೊಂಡು ಮತ್ತೆ ಮಿಕ್ಸಿ ಮಾಡ್ತಾಯಿದ್ದೀನಿ. ಇವಾಗಿದು ಪೇಸ್ಟು ರೆಡಿಯಾಗಿದೆ. ಇವಾಗಿದು ಹಾಗಲಕಾಯಿ ಆಲ್ರೆಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಕೆಳಗೆ ಮೇಲೆ ಮಾಡಿದರೆ ಎಲ್ಲ ಕಡೆ ಈಕ್ವಲ್ ಆಗಿ ಬೇಯುತ್ತೆ. ಈ ಥರ ಮಾಡಿ ಮತ್ತೆ ಒಂದು 2 ನಿಮಿಷ ಕುದಿಯಲು ಬಿಡ್ತಾಯಿದ್ದೀನಿ. ಒಂದು 2 ನಿಮಿಷ ಆದ ನಂತರ ಇವಾಗಿದು ಚೆನ್ನಾಗಿ ಬೆಂದಿದೆ. ನೀವು ಆವಾಗಲೇ ಮುಟ್ಟಿ ನೋಡಿದರೆ ಸ್ವಲ್ಪ ಅದು ಮೆತ್ತಿಗೆ ಬಂದಿರುತ್ತೆ. ಸೊ ಒಲೆ ಆಫ್ ಮಾಡಿಬಿಟ್ಟು ತೂತಿನ ಜಲ್ಲಿಯಲ್ಲಿ ಇದನ್ನ ನೀರನ್ನೆಲ್ಲ ತೆಕ್ಕೊತಾ ಇದ್ದೀನಿ. ಇದರಿಂದ ವಿಷನೂ ಕಹಿನೂ ಹೋಗುತ್ತೆ, ಆದರೂ ಸ್ವಲ್ಪ ವಿಷ ಇದ್ದೇ ಇರುತ್ತೆ. ಇವಾಗ ಇದಕ್ಕೆ ರೆಡಿ ಇರುವಂಥ ಪೇಸ್ಟನ್ನ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಸ್ಟಫಿಂಗ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇದು ಪುಡಿ ಬರೆಯೋದೂ ತುಂಬ ಚೆನ್ನಾಗಿ ಟೇಸ್ಟಿ ಇರುತ್ತೆ. ಅನ್ನದ ಜೊತೆಗೂ ತುಪ್ಪದ ಜೊತೆ ಕಲಿಸ್ಕೊಂಡು ತಿಂದರೆ. ಇವಾಗ ಇದಕ್ಕೆ ನಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಚ್ಕೋಬೋದು, ಇಲ್ಲ ನಮಗೆ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಕಮ್ಮಿನೂ ಹಚ್ಕೋಬೋದು. ಈ ಥರ ಅದಕ್ಕೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಇದನ್ನು ಒಂದು ತವಾ ಅಥವಾ ದೋಸೆ ಹಂಚು ಯಾವುದಾದ್ರಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕಾದಿದೆ ಹಂಚು. ಇದನ್ನು ಫಸ್ಟು ಕೆಳಗಡೆ ಗ್ರೀನ್ ಇರುತ್ತಲ್ವ ಅದನ್ನು ಕೆಳಗಡೆ ಇಡಬೇಕು. ಎಣ್ಣೆ ಹಾಕಿಬಿಟ್ಟು ಸಣ್ಣ ಉರಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 2 ನಿಮಿಷ ಆದ ನಂತರ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದರೆ ಸ್ವಲ್ಪ ಅಕ್ಕಪಕ್ಕದ್ದೂ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ನಡುಕು ಮಾತ್ರ ಸೀದೋಗ್ಬಿಡ್ತಾ ಇರುತ್ತೆ. ಈ ಥರ ಮಾಡೋದ್ರಿಂದ ಎಲ್ಲ ಕಡೆಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಮಗಿನ್ನೂ ಕಂದು ಬಣ್ಣ ಬೇಕಂದ್ರೂ ಮಾಡ್ಕೋಬೋದು. ಇವಾಗ ನೋಡಿ ಇದು ಎಲ್ಲ ಕಡೆ ಚೆನ್ನಾಗಿ ಡ್ರೈ ಆಗಿದೆ. ಸೊ ಕೆಳಗಡೆನೂ ಚೆನ್ನಾಗಿ ಬೆಂದಿದೆ. ನಾವು ಈ ಥರ ಮಾಡ್ಕೊಂಡಿದ್ದೀವಿ 2 ಕಡೆ. ಇವಾಗ ಉಲ್ಟಾನು ಒಂದು 2 ನಿಮಿಷ ಮಾತ್ರ ಫ್ರೈ ಮಾಡ್ಕೋಬೇಕು. ಇದು ಜೋಳದ ರೊಟ್ಟಿಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತಾ ಇದ್ದೀನಿ. ಇದು ಜರ್ನಿಗೂ ಯೂಸ್ ಮಾಡ್ಕೋಬೋದು. ಇವಾಗ ರೆಡಿ ಆಗಿದೆ ಹಾಗಲಕಾಯಿ ತವಾ ಫ್ರೈ, ರೆಡಿ ಟು ಈಟ್.